ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ, ಮತ್ತು ಹಾಗೆ ತುಂಬ ಒಂದು ವಾರ್ನಿಂಗ್ ಥರ ಒಂದು ಇದನ್ನ ಈ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಇದು ನಿಮಗೆ ಒಂದು ಕೆರಿಯರ್ನೇ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ, ಮತ್ತು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂದ್ರೆ ಪ್ರತಿಯೊಂದು ನಿಮ್ಮ ಕೌನ್ಸಿಲಿಂಗ್ ಅಪ್ಡೇಟು ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಇರುತ್ತೆ. ಇನ್ನೂ ಅಪ್ಡೇಟ್ ಕರೆಕ್ಟಾಗಿ ಬೇಕಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಬೇಗ ಹೋಗ್ಬಿಟ್ಟು ಜಾಯ್ನ್ ಆಗಿ. ಈಗ ಬಂದುಬಿಡಿ ಬೇಗನೆ ಏನು ವಾರ್ನಿಂಗು, ಏನು ಕೌನ್ಸಿಲಿಂಗ್ದು, ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ರು. ಯಾಕಂದರೆ ನಿನ್ನೆ ನಾನು ಸ್ವಲ್ಪ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಈ ಥರ ಹೇಳಿದ್ರು, ಏನು ಮಾಡಬೇಕು, ಸೇರ್ಕೊಂಬಿಡಲ್ಲ, ಕೌನ್ಸಿಲಿಂಗ್ ಲೇಟ್ ಆಗುತ್ತಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲು ಇನ್ನೂ KCT ರಿಸಲ್ಟ್ ಬಿಟ್ಟಿಲ್ಲ. ಮೋಸ್ಟ್ಲಿ ಈಗ ನಾವು ಸ್ವಲ್ಪ ಸ್ಟೇಟಲ್ಲಿ ಇನ್ನೂ ಸ್ವಲ್ಪ ಸ್ಟೇಟಲ್ಲಿ ರಿಸಲ್ಟ್ ಬಂದಿಲ್ಲ, ಅದಕ್ಕೋಸ್ಕರ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಕೇಳಿದರು. ರಿಸಲ್ಟ್ ಆದಷ್ಟು ಬೇಗನೆ ಬಿಡ್ತಾರೆ. ಇನ್ನೂ ಒಂದು 2-3-5 ಡೇಸಲ್ಲಿ ರಿಸಲ್ಟ್ ಅನ್ನೋದು ನಿಮ್ಮ ಕೈಯಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಅದು ರಿಸಲ್ಟ್ ಬಗ್ಗೆ ವರಿ ಮಾಡ್ಕೊಳ್ಕೊಬೇಡಿ. ಈ ಒಂದು ರಿಸಲ್ಟ್ನ ಎಲ್ಲ ಸ್ಟೂಡೆಂಟ್ಸ್ ಹೆಂಗಿರು ಕಾಯ್ತಿದ್ದಾರೆ. ರಿಸಲ್ಟ್ ಲೇಟಾಗಿ ಬರ್ತಿದೆ, ಸ್ವಲ್ಪ ಸ್ಟೂಡೆಂಟ್ಸ್ಗೆ ಭಯ ಅನ್ನೋದು ಉಟ್ಕೊಂಡ್ಬಿಟ್ಟಿದೆ. ನನ್ನ ರ್ಯಾಂಕಿಂಗ್ ಎಷ್ಟು ಬರುತ್ತೋ, ಕಾಲೇಜ್ ಸಿಗುತ್ತೆ ಇಲ್ಲ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದಾಗ ಅಂತಂದ್ಬಿಟ್ಟು. ಈಗ ಒಂದು ಸ್ವಲ್ಪ ಥರ್ಡ್ ಪಾರ್ಟಿ ಅಂತ ಬರ್ತವೆ, ಅಂಥ ಒಂದು ಕೌನ್ಸಿಲಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಒಂದು ಕೋರ್ಸ್ ತೊಗೊಳ್ಳಿ, ಇಷ್ಟು ಅಮೌಂಟ್ಗೆ ನಿಮಗೆ ಎಲ್ಲ ಕೋರ್ಸು ಇಲ್ಲ ಪ್ಲೇಸ್ಮೆಂಟು ನಿಮ್ಮ ಮುಂದೆ ಎಲ್ಲ ಕೆರಿಯರ್ಗೆ ಚೆನ್ನಾಗಿರುತ್ತೆ. ಅದೇ ಅನ್ನೋದು ಈ ಸ್ಕ್ಯಾಮ್ಗಳು ಮಾಡೋದು ತುಂಬ ಕಡೆ ನೋಡಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ, ಇದು ಒಂದು ಸ್ಕ್ಯಾಮ್ದು ನೆಕ್ಸ್ಟ್ ಹೇಳ್ತೀನಿ. ಫಸ್ಟು ಏನಾಗುತ್ತೆ ಅಂದರೆ, ಕಾಲೇಜಸ್ಸು ನಮಗೆ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಸ್ಟೂಡೆಂಟ್ಸಲ್ಲಿ ತುಂಬ ಭಯನ ದುಡ್ಕೊಂಡಿದೆ. ನೋಡಿ, ಈಗ ನಿಮ್ಮದು KCTದು ರಿಸಲ್ಟ್ ಬರುತ್ತೆ, ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀರಾ. ಈಗ KCT ರಿಸಲ್ಟ್ ನಿಮ್ಮ ಕೈಲಿಲ್ಲ, ಕೌನ್ಸಿಲಿಂಗ್ ಮಾತ್ರ ನಿಮ್ಮ ಕೈಲಿದೆ. ನೀವು ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ತಿಳ್ಕೊಂಡು ಟೈಮ್ ಟು ಕರೆಕ್ಟಾಗಿ ಕೌನ್ಸಿಲಿಂಗ್ ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಆಯಿತು, ಸೀಟ್ ಮ್ಯಾಟ್ರಿಕ್ಸು ಕಟ್ ಆಫ್ ಎಲ್ಲ ನೀಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನೀಟಾಗಿ ಮಾಡಿದ್ರೆ ನೋಡಿ, ನೀವು ಬೇಕಾದ್ರೆ ಎಕ್ಸಾಂಪಲ್ ಬೇಕಾದ್ರೆ 1.5 ಲ್ಯಾಕ್ ತೊಗೊಂಡು ಕೂಡ ಟಾಪ್ 10 ಕಾಲೇಜಸಲ್ಲಿ ಸೀಟ್ ಸಿಕ್ಕಿದೆ. ಅದಕ್ಕೆ ಹೇಳೋದು, ಕರೆಕ್ಟಾಗಿ ಕೌನ್ಸಿಲಿಂಗ್ನ ನೀವು ಕರೆಕ್ಟಾಗಿ ತಿಳ್ಕೊಂಡು ಕಟ್ ಆಫ್ ಬಗ್ಗೆ ತಿಳ್ಕೊಂಡು ಆ ಕಾಲೇಜ್ ಕೋಡು ಪ್ರತಿಯೊಂದು ನೀಟಾಗಿ ತಿಳ್ಕೊಂಡು ಎಲ್ಲಿ ಏನು ಆ ಒಂದು ನಿಮ್ಗೆ ಐಡಿಯಾ ಸಿಕ್ತು ಅಂದರೆ, ಅದಕ್ಕೆ ನಮ್ಮ ಟೈಮ್ ಟು ಟೈಮ್ ನಮ್ಮ ಅಪ್ಡೇಟ್ ಸಿಕ್ತು ಅಂದರೆ ನೀವು ಎಷ್ಟೇ ರ್ಯಾಂಕ್ ಇದ್ದರೂ ಏನಿದ್ರು ನಿಮ್ಮೊಂದು ಬೆಸ್ಟ್ ಆಫ್ ಕಾಲೇಜಲ್ಲಿ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಕೌನ್ಸಿಲಿಂಗ್ ನೀವು ಚೆನ್ನಾಗಿ ಮಾಡ್ತೀರಾ. ಅದು ನನ್ನ ಹೋಪು. ನಾನು ಪಕ್ಕ ಹೇಳ್ತೀನಿ ನಿಮ್ಗೆ, ಅದೆಲ್ಲ ನಾನು ನಿಮ್ಗೆ ಅದು ಹಾಗೇ ಆಗುತ್ತೆ. ಅದಕ್ಕೆ ನಿಮ್ಮ ರ್ಯಾಂಕ್ ಎಷ್ಟೇ ದೂರ ಬರಲಿ ಏನೇ ಬರಲಿ, ನಿಮಗೆ ಫಸ್ಟ್ ರೌಂಡ್ ಮುಗೀತದೆ, ಸೆಕೆಂಡ್ ರೌಂಡ್ ಮುಗೀತದೆ, ನೆಕ್ಸ್ಟ್ ಥರ್ಡ್ ರೌಂಡ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಬರ್ತದೆ. ಆ ರೌಂಡಲ್ಲಿ ಕೂಡ ನಿಮಗೆ ಕಾಲೇಜಸ್ಸು ತುಂಬ ನಿಮ್ಮ ಕಾಲೇಜಸ್ ನೀವು ಅಂದ್ಕೊಂಡಿರೋ ಕಾಲೇಜಸ್ ಸಿಗುತ್ತೆ. ಆದರೆ ನಿಮಗೆ ಈ ಟೈಮಲ್ಲಿ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೀವು ಅಜಂಪ್ಷನ್ನು ಮಾಡ್ಬೋದು. ಈ ಲೆವೆಲಿಗೆ ಪೇಷನ್ಸ್ ಇರಬೇಕು. ನಾನು KCT ಕೌನ್ಸಿಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ಇರುತ್ತೆ. ಯಾಕಂದರೆ ತುಂಬ ಕಾಯಿಸ್ತಾರೆ ಕೇಳಿದರೆ. ಯಾಕಂದರೆ ಒಬ್ಬ ವಿದ್ಯಾರ್ಥಿ 2 ವಿದ್ಯಾರ್ಥಿ ಅಲ್ಲ, ಆಲ್ಮೋಸ್ಟ್ 3.5 ಲ್ಯಾಕ್ಸು ಸ್ಟೂಡೆಂಟ್ಸ್ ಇವಾಗ ನೀವು KCT ಕೌನ್ಸಿಲಿಂಗ್ ಮಾಡ್ತೀರಾ. ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ವಿದ್ಯಾರ್ಥಿಗೂ ಮೋಸ ಆಗಬಾರ್ದು. ಅದೇ ಎಕ್ಸಾಂಪಲ್ ನಿಮಗೆ ಈಗ ಯಾರು ವೀಡಿಯೋ ನೋಡ್ತೀವಿ, ಅದು ನನಗೆ ಆಗಿತ್ತು ಅಂದರೆ ಎಷ್ಟು ಬೇಜಾರಾಗುತ್ತಲ್ಲ, ಈ ವಿಡಿಯೋ ಇದರಿಂದ ನಂಗೆ ಮೋಸ ಆಯ್ತು, ಇಲ್ಲ KCTಲಿ ಆ ಸೀಟ್ ಸಿಗ್ತಿತ್ತು ಅನ್ನೋ ಥರ. ಆ ಥರ ಒಂದು ಉದ್ದೇಶ ಇಟ್ಕೊಂಡು ಕೇಳಿದರೆ ಸ್ವಲ್ಪ ಲೇಟ್ ಮಾಡ್ತಾರೆ, ನಿಜ ಲೇಟ್ ಮಾಡ್ತಾರೆ. ಯಾಕಂದರೆ ರಿಸಲ್ಟ್ ಬಿಡೋದಾಯಿತು, ಒಂದು ವಿದ್ಯಾರ್ಥಿಗೆ ಏನಾದರೂ ಮಿಸ್ಟೇಕ್ ಆದರೆ ಡೈರೆಕ್ಟ್ ಹತ್ರನೇ ಹೋಗಿ ನೀವು ಆ ಮಿಸ್ಟೇಕ್ನ ಸರಿಪಡಿಸ್ಕೋಬೇಕಾಗುತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗೂ ಕೂಡ ಒಂದು ಗಮನದಲ್ಲಿ ಇಟ್ಕೊಂಡು ಅವರು KCT ಕೌನ್ಸಿಲಿಂಗ್ ಸ್ವಲ್ಪ ನಿಧಾನ ಆದರೂ ಎಲ್ಲ ವಿದ್ಯಾರ್ಥಿಗೆ ಅನ್ಯಾಯ ಆಗೋ ಥರ ಮಾಡಲ್ಲ ಅವರು. ಅದಕ್ಕೋಸ್ಕರ ನಿಮ್ಮೊಂದು KCT ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಂತಂದು ಯಾವುದಾದ್ರು ಸಿಕ್ಕಿರೋ ಕಾಲೇಜ್ಗೆ ಅಮೌಂಟ್ಗೆ ಮ್ಯಾನೇಜ್ಮೆಂಟಲ್ಲಿ ಹೋಗೋಕ್ಕೋಗ್ಬೇಡಿ. ನಿಮಗೆ ಸೀಟ್ ಸಿಗುತ್ತೆ. ಸೀಟ್ ಸಿಗಲ್ಲ, ಒಂದು ಲಾಸ್ಟ್ ಎಂಡಲ್ಲಿ ಕೂಡ ನೀವು ಸೀಟ್ ಸಿಗುತ್ತೆ ಅನ್ನೋ ಒಪ್ಪಿಕೊಳ್ಳಿ. ಲಾಸ್ಟ್ ಸಿಕ್ಕಿಲ್ಲ ಅಂದರೆ ಮಾತ್ರ ಲಾಸ್ಟಿಗೆ ಹೋಗಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಸೀಟ್ಗೆ ಇವಾಗೇನೆ ಅಡ್ಮಿಷನ್ ಆಗೋಕ್ಕೋಗ್ಬಿಡಿ. ಸ್ವಲ್ಪ ಕಾಲೇಜಸ್ ಫೋನ್ ಮಾಡಿಲ್ಲ ಹೇಳ್ತಿದ್ದಾರೆ ಬ್ರದರ್ ಅಂತ ನಿನ್ನೆ ಕೇಳಿದ್ರು. ನಮಗೆ ಇಷ್ಟೇ ಸೀಟ್ಸ್ ಇದ್ದಾವೆ, 10-20 ಸೀಟ್ಸ್ ಲಾಸ್ಟ್ ಇದ್ದಾವೆ, ಬೇಗನೆ ಜಾಯ್ನ. ಅವೆಲ್ಲ ಬರೀ ಸುಮ್ಮನೆ ಪುರಾವೆಗಳು. ಯಾವುದೇ ಕಾರಣಕ್ಕೂ ಅವೆಲ್ಲ ನಿಜ ಅಂತ ನೀವು ನಂಬಕ್ಕೆ ಹೋಗ್ಬಿಡಿ. ಅದು ಒಂದು ಟೆಕ್ನಿಕ್, ಅದು ನಮ್ಮ ಕಾಲೇಜ್ ಅಡ್ಮಿಷನ್ ಮಾಡಿಸೋ ಅನ್ನೋ ಒಂದು ಟೆಕ್ನಿಕ್ ಅಷ್ಟೇ. ಬರೀ 10-20 ಸೀಟ್ಸ್ ಇದ್ದಾವೆ, ಬೇಗನೆ ಜಾಯ್ನ್ ಆಗೋದು, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಕೊಬೇಡಿ ನೀವು. ಯಾಕಂದರೆ ಸೀಟ್ ಸಿಗ್ತಾವೆ. ಯಾಕಂದರೆ ಹೇಗೆ ಗೊತ್ತಾ, ಒಂದು ಎಕ್ಸಾಂಪಲ್ ಇಲ್ಲಿ ಈಗ ಹೇಳ್ತೀನಿ ನೋಡಿ, ಈ ಪಾಯಿಂಟ್ನ ನೀವು ನೆನಪಿಕೊಂಡಿ. ಒಂದು ಕಾಲೇಜಸ್ಸಲ್ಲಿ 100 ಸೀಟ್ಸ್ ಇದಾವೆ ಅಂದರೆ, ಯಾವುದೇ ಒಂದು ಪ್ರೊಫೆಷನಲ್ ಕೋರ್ಸ್ಗೆ 100 ಸೀಟ್ಸಲ್ಲಿ 45% KCT ಥ್ರೂ ಹೋಗಲೇಬೇಕು. ಅದೆಂಥ ಕಾಲೇಜ್ ಆಗಲಿ KCTಲಿ 45% ಹೋಗಬೇಕು. ಇನ್ನು 30% ಕಾಮೆಡ್ ಕೇದಲ್ಲಿ ಹೋಗಬೇಕು. ಇನ್ನು ಮಿಕ್ಕಿದ 30% ಮಾತ್ರ, ಇನ್ನು 30% ಮಾತ್ರನೇ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಸಿಗೋದು. ಮಿಕ್ಕಿದ್ದು ಎಲ್ಲ ಏನು ಹೇಳಿದೆ 45 ಇದರಲ್ಲಿ ಹೋಗುತ್ತೆ, ಇನ್ನು 25 ಕಾಮೆಂಟ್ ಕೇಳಿ 30% ಮ್ಯಾನೇಜ್ಮೆಂಟು. ಇಷ್ಟೇ ಇರೋದು. ಇದ್ರ ಬಗ್ಗೆ ನೀವು ತಿಳ್ಕೊಂಡು ಬರೀ ಮ್ಯಾನೇಜ್ಮೆಂಟಲ್ಲಿ ಇರೋದೇ 30%. ಅದಕ್ಕೋಸ್ಕರ 10 ಸೀಟ್ಸು 15 ಸೀಟ್ಸು 20 ಈ ಥರ ಹೇಳ್ತಾರೆ. ಅದಕ್ಕೆ ನೀವು ತಲೆ ಕೆಡ್ಸೋಕೋಬೇಡಿ. 1 ಸೀಟ್ಸ್ ಇದ್ದಾವೆ, ಲಾಸ್ಟು ಬೇಗನೆ ಜಾಯ್ನ್, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಯಾಕಂದರೆ ಮ್ಯಾಕ್ಸಿಮಮ್ ಸೀಟ್ಸ್ ಎಲ್ಲಿ ಹೋಗ್ತಿದ್ದಾವೆ, ನಿಮ್ಮ ಒಂದು KCTಯಲ್ಲಿ ಅಂದರೆ KEದಲ್ಲಿ ಕೊಡ್ತಿರೋಂಥ 45%. ಯಾವುದೇ ಒಂದು 500 ಕಾಲೇಜಸ್ ಇತ್ತು ಅಂದ್ರೆ ಅಲ್ಲಿ 45% ನಿಮ್ಮ ಸೀಟು KE ಥ್ರೂಲ್ಲೇ ಹೋಗಬೇಕು. ಈ ಒಂದು ಗಮನದಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ KCTಗೆ ಕರೆಕ್ಟಾಗಿ ಒಂದು ಫುಲ್ಲು ಅದ್ರ ಮೇಲೆ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಕೌನ್ಸಿಲಿಂಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ. ಓಕೆ, ಇದು ಒಂದು ಫಸ್ಟು ನಿಮ್ಮ ಕಾಲೇಜಸ್ ಆಯಿತು. ಇನ್ನೂ ಸ್ವಲ್ಪ ಸ್ಕ್ಯಾಮ್ಗಳು ಹೆಂಗೆ ನಡೀತದೆ ಅಂದರೆ,
ಅವ್ರದ್ದೊಂದು ಕಾಲೇಜ್ ಇದೆಯೋ ಗೊತ್ತಿಲ್ಲ, ಇನ್ಸ್ಟಿಟ್ಯೂಷನ್ ಇದೆಯೋ ಗೊತ್ತಿಲ್ಲ. ಈಗ ಅಟ್ ಪ್ರೆಸೆಂಟ್ ಕೌನ್ಸಿಲಿಂಗೋಸ್ಕರ ಯಾವುದೋ ಒಂದು ರೂಮ್ ಎರಡೋ ಬಾಡಿಗೆ ತೊಗೊತಾರೆ. ಯಾಕಂದರೆ ನೋಡಿದ್ದೀನಿ ಪ್ರತಿ ವರ್ಷ ಈ ಥರ ಆಗಿರೋದು. ಸುಮ್ಮನೆ ಕೌನ್ಸಿಲಿಂಗ್ ಥರ ಒಂದು 2-3 ಪೋಸ್ಟ್ ಹಾಕಿ ಆ ಕಾಲೇಜಲ್ಲಿ ಇಷ್ಟು ಪರ್ಸೆಂಟೇಜ್ ಆಗಿದೆ, ಈ ಥರ ಪ್ಲೇಸ್ಮೆಂಟ್ ಆಗಿದೆ ಅಂತ ಕರೆದ್ಬಿಟ್ಟು ಹುಡುಗರ ಹತ್ರ ಲಕ್ಷ ನೋಡಿ ಒಂದು ಸೀಟ್ಗೆ 1 ಲಕ್ಷ 10,000 20,000 ಎಷ್ಟು ಸಿಗುತ್ತೋ ಅಷ್ಟು ನಿಮ್ಮ ಹತ್ರ ದುಡ್ಡು ಬಳ್ಕೊಂಬಿಟ್ಟು ಮುಗೀತು. ಆಮೇಲೆ ಆ ಹುಡುಗರಿಗೆ ಏನೋ ಒಂದು ಹೇಳ್ಬಿಟ್ಟು ಅಲ್ಲೋಗಿ ಇಲ್ಲೋಗಿ ಅಂತಂದು ಎಲ್ಲೆಲ್ಲ ಕಳಿಸ್ಬಿಟ್ಟು ಆ ಹುಡುಗರು ಲೈಫ್ ಹಾಳು ಮಾಡಿಬಿಡ್ತಾರೆ. ನೋಡಿ, ಈ ವಿದ್ಯಾರ್ಥಿಗಳ ಜೀವನದಲ್ಲಿ ತುಂಬ ಒಂದು ಆಟ ಆಡೋವಂಥದ್ದು ಈ ಟೈಮಲ್ಲಿ ಬೇರೆ ಮಾಡ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಕೊಬೇಡಿ. ನಮ್ಮ ಒಂದು ನಿಮ್ಮ ಗೈಡ್ಲೈನ್ ಸಿಕ್ತಂದರೆ ನೀವು ಖಂಡಿತ KE ಒಳ್ಳೆ ಕಾಲೇಜಲ್ಲಿ ನಿಮ್ಗೆ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಕಾಲೇಜಲ್ಲಿ ಬೆಸ್ಟ್ ಆಫ್ ಕಾಲೇಜಲ್ಲಿ ನೀವು ಅಡ್ಮಿಷನ್ ಸಿಗುತ್ತೆ ಅನ್ನೋ ನನ್ನ ಒಪ್ಪು ಪಕ್ಕ ಆಗುತ್ತೆ. ಇಷ್ಟೇ ಈ ವಿಡಿಯೋದಲ್ಲಿ ಒಂದು ಐಡಿಯಾ ಸಿಕ್ತು ಅನಿಸುತ್ತೆ. KCT ಕೌನ್ಸಿಲಿಂಗ್ ಎಷ್ಟು ಲೇಟ್ ಆದರೂ ಎಷ್ಟು ಸೀಟ್ ಸಿಗ್ತವೆ ಕಾಲೇಜಸಲ್ಲಿ ಒಂದು ಭರವಸೆ ಅನ್ನೋದು ಸಿಗುತ್ತೆ. ಯಾಕಂದರೆ KE ಯಾರಿಗೂ ಮೋಸ ಮಾಡೋದು. ಇಷ್ಟೆಲ್ಲ ಒಂದು ಎಕ್ಸಾಮ್ ಬರೆಸಿ ಇಷ್ಟೋ ಸೀಟ್ಸಿಗೆ ಕೊಡ್ದೇ ಇದ್ದರೆ ಒಂದು KEಗೆ ಅದು ಅರ್ಥ ಇರಲ್ಲ ಅಲ್ವಾ. ಖಂಡಿತ ಸಿಗುತ್ತೆ. ನೀವೊಂದು ಯಾರು ಮ್ಯಾನೇಜ್ಮೆಂಟಲ್ಲಿ ಆ ಕಾಲೇಜ್ ಸೇರ್ಕೊಳ್ಳ ಈ ಕೋರ್ಸ್ ಸೇರ್ಕೊಳ್ಳ ಅನ್ನೋದು ಒಂದು ಭಯ ಅಂಥದ್ದು ನಿನ್ನೆ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ಬೋಣ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಈ ಥರ ಆಗಿರ್ಬೋದು. ತುಂಬ ಸ್ಟೂಡೆಂಟ್ಸು ನಮ್ಮ ಹತ್ರ ಕ್ವಶನ್ಸ್ ಕೇಳ್ದೇ ಇರ್ಬೋದು. ಈ ಥರ ಸ್ವಲ್ಪ ಜನ ಮೆಸೇಜ್ಗಳು ಮಾಡಿದ್ರು. ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಬೇಕನ್ನಿಸ್ತು. ಇದ್ರ ಬಗ್ಗೆ ಒಂದು ಎಚ್ಚರಿಕೆ, ತುಂಬ ಒಂದು ಕಡೆ ಸ್ಕ್ಯಾಮ್ಗಳು, ಗ್ಯಾಮ್ಲಿಂಗ್ಸು, ಲಾಸ್ಟ್ ಸೀಟ್ಸು ಅದ್ರ ಬಗ್ಗೆ ವರಿ ಮಾಡ್ಕೊಬೇಡಿ. ಆರಾಮ್ KE ನೀವು ಅಡ್ಮಿಷನ್ ಆಗ್ಬೋದು. ಡೋಂಟ್ ವರಿ. ರಿಸಲ್ಟ್ ಬಗ್ಗೆನೂ ವರಿ ಮಾಡ್ಕೊಬೇಡಿ. ಆದಷ್ಟು ಬೇಗನೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಗ್ಗೆ ಏನದು ಹೆಂಗಿದ್ರು ಬಂದೇ ಬರುತ್ತೆ. ನೆಕ್ಸ್ಟ್ ನಿಮ್ದು ಏನಿದ್ರು ಕೌನ್ಸಿಲಿಂಗಲ್ಲಿ ಏನೇನು ಇರುತ್ತೆ ಅದ್ರ ಬಗ್ಗೆ ಗೈಡೆನ್ಸ್ನ ತಿಳ್ಕೊಂತ ಹೋಗಿ ಅಷ್ಟೇ. ಟೇಕ್ ಕೇರ್ ಗಾಯ್ಸ್, ಲವ್ ಯು. ವಿಡಿಯೋ ಇಷ್ಟ ಆದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಾಟ್ಸಪ್ ಗ್ರೂಪ್ಗಳು ಕೂಡ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಆದಷ್ಟು. ಯಾಕಂದರೆ ತುಂಬ ಜನ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಯಾಕಂದರೆ ನಿಮ್ಮ ಮೇಲೆ ಹೋಗ್ಕೊಂಡು ಈ ವಿಡಿಯೋ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಆಗುತ್ತೆ, ನನಗೂ ಮೋರ್ ಆ್ಯಂಡ್ ಮೋರ್ ವೀಡಿಯೋ ಮಾಡೋಕೆ ಕೂಡ ಪ್ರೋತ್ಸಾಹ ಸಿಕ್ಕಾಗುತ್ತೆ. ಇಷ್ಟೇ ಈ ವಿಡಿಯೋದಲ್ಲಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್. ಟೇಕ್ ಕೇರ್, ಲವ್ ಯು. ಟಾಟಾ ಬಾಯ್.